ನಮ್ಮ ಅಧ್ಯಕ್ಷರ BM ಶ್ರೀನಿವಾಸ್ ಗೌಡ್ರವರ ಆದೇಶದಂತೆ ನಮ್ಮ ನಡೆ ಸ್ವಚ್ಛತೆ ಕಡೆಯಲ್ಲಿ ಈ ಒಂದು ರಸ್ತೆ ಬರುವಂತದ್ದು ಹೆಗ್ನಾಳಿ ಮೈನ್ ರೋಡ್ ವಾರ್ಡ್ ನಂಬರ್ 40. ಈ ರಸ್ತೆ ಅವಸ್ಥೆ ಒಂದ್ಸರಿ ನೋಡಿ. ಅಲ್ಲಿನ ಒಬ್ರು ವ್ಯಕ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಸರ್, ಎಷ್ಟು ವರ್ಷದಿಂದ ಈ ರಸ್ತೆ ಇದೇ ರೀತಿಯಾಗಿದೆ? 10 ವರ್ಷದಿಂದ ಹಿಂಗೆ ಇದೆ. ಯಾರು ಕೂಡ ಇದನ್ನು ಕ್ಲೀನ್ ಮಾಡಿ ವಾರ್ಡ್ಗೆ ಕಿತ್ತಾಡ್ತಾ ಇದ್ರು. ಓಕೆ, ನಾವು ದಾಖಲೆ ಕೇಳಕ್ಕೆ ನಾವು ದಾಖಲೆ ಆಮೇಲೆ ಕೊಟ್ಟು ಇವಾಗ ಸಸಿ ಕೊಟ್ಟು ಅದು 71ನೇ ವಾರ್ಡಲ್ಲಿ ನಾನು ದಾರಿ ಕೊಟ್ಟಿದ್ದಾರೆ. ನೀವು 40 ವಾರ್ಡ್ಗೆ ನಾವು ಕಂಪ್ಲೇಂಟ್ ಬೇಜಾರು ಶುರು ಮಾಡ್ತಾ ಇದ್ದೀವಿ. ಯಾವ ವಾರ್ಡ್? 40 ವಾರ್ಡ್ ಬರುತ್ತೆ. ಇದೇ ರೀತಿಗೆ 40ನೇ ವಾರ್ಡ್ ಬರುತ್ತೆ. ಇಲ್ಲಿ ತನಕ ಯಾರು ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿದ್ದಾರೆ. 71ನೇ ವಾರ್ಡ್ ಮಾಡೋರು ವಾರ್ಡ್ ಕಿತ್ತಾಟಕ್ಕೋಸ್ಕರ ಇದು ಇದಾಗಿತ್ತು. ನಾವು ದಾಖಲೆ ಕೊಟ್ಟಾಗ ಅವರು ಸುಮ್ಮನಾದ್ರು. ಅದು ದಾಖಲೆ ಕೊಟ್ಟಾಗ ಇದಾಯ್ತು. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಈ ಒಂದು ದೃಶ್ಯವನ್ನು ಇಲ್ಲಿ 15 ವರ್ಷ ಆಯ್ತು ಸೆಕ್ಯೂರಿಟಿ. ಇಲ್ಲಿ ಇಲ್ಲೇ ಇದ್ದೀರಾ? 15 ವರ್ಷದಿಂದ, ಒಂದು 10 ವರ್ಷದಿಂದ ಇದೇ ರೀತಿಯಾಗಿ ನೋಡಿ ಎಷ್ಟು ಸಮಸ್ಯೆಗಳನ್ನು ಜನರಿಗೆ ಎದುರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಮಸ್ಯೆಗಳನ್ನು ರೋಡ್ಗಳೆಲ್ಲ ಇದಾಗುತ್ತೆ. ಜನ ಮೇನ್ ರೋಡ್ ಬೇರೆ ದಾಖಲೆ ಬರುತ್ತೆ. ಇವಾಗ 40ನೇ ವಾರ್ಡ್ ಬರುತ್ತಿದೆ. ಆದರೂ ಯಾರು ಇನ್ನ ಬಂದೇ ಇಲ್ಲ. ನಾವು ಅವನೇ ಒಂದು ವಾರದಿಂದ ಕಂಪ್ಲೇಂಟ್ ಮಾಡಿದೆ 40ನೇ ವಾರ್ಡ್ ಬರುತ್ತೆ ಅಂತ. ಅವರು ನಮಗೆ ಬರಲ್ಲ ಅಂದರು. ಇವಾಗ ಬೇಜಾನ್ ಸರಿ ಕಂಪ್ಲೇಂಟ್ ಮಾಡಿದ್ರೆ ಬೆಳಗ್ಗೆ ಯಾರು ಮಾಡಿದ್ರು ಫೋನ್ ಮಾಡ್ತೀವಿ. ಆಯ್ತು ಸರ್, ರಸ್ತೆ ಈ ರೀತಿ ನೀರು ಮಕ್ಕಳು ಓಡಾಡ್ತಾ ಇರ್ತಾರೆ. ಹೌದೌದು. ಅಲ್ಲ, ಇವಾಗ ನೋಡಿ ಅರ್ಧ ಗಂಟೆ ಇವಾಗ 8:30 9:30 ಗಂಟೆ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ. ಇಲ್ಲೇ ನೋಡಿ ಜನ ಎಷ್ಟು ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಇದು ಮೇನ್ ರೋಡ್ ಹತ್ರ ಅಂದ್ರಳ್ಳಿಗೆ ಹತ್ರ ಇಲ್ಲ ಅಂದ್ರೆ ಅಲ್ಲಿ ಹೆಗ್ನಳ್ಳಿ ಅಲ್ಲ ಬರ್ಬೇಕು. ಅದು ಮೇನ್ ಪಾಯಿಂಟ್ ನೋಡಿ. ಜನ ಇದು ರೋಡ್ ಇರಲಿಲ್ಲ ಮೊದಲು, ಗೆಡ್ಡೆ ಆ ಕಡೆ ಇದು ರೋಡ್ ನೋಡಿ ಇದಾಯ್ತು. ಇದು ನೋಡಿ, ಇಲ್ಲೇ ಇರುವಂತ ಒಬ್ಬರು ಸಿಬ್ಬಂದಿ ಒಂದು 15 ವರ್ಷದಿಂದ ಇಲ್ಲೇ ಇದ್ದಾರೆ. 10 ವರ್ಷದಿಂದ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಈ ಒಂದು ರಸ್ತೆಯನ್ನು ಕ್ಲೀನ್ ಮಾಡ್ತಿಲ್ಲ ಅಂತ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ನೋಡಿ, ಇದು ಟ್ರಾನ್ಸ್ಫಾರ್ಮರ್ ಇಲ್ಲಿ ಚೇಂಜ್ ಮಾಡ್ತೀವಿ ಅಂತ ಮಾಡಿದ್ರು. ಅದು ಮಾಡಿಲ್ಲ. ಅದು ಮಾಡಿ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿದ್ರೆ ಒಂದು ಸ್ವಲ್ಪ ನೀರೆಲ್ಲ ಹೋಗೋದು. ವಾರ್ಡ್ ಕಿತ್ತಾಡ್ತಾ ಇದ್ರೆ ವಾರ್ಡ್ ಸಮಸ್ಯೆ ಇದಾಯ್ತಲ್ಲ, ಕನ್ಫರ್ಮ್ ಆಯ್ತಲ್ಲ. ಅದನ್ನು 40ನೇ ವಾರ್ಡ್ ಕೂಡ ಇಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ. ದಯವಿಟ್ಟು ಈ ಒಂದು ರಸ್ತೆಯನ್ನು ಆದಷ್ಟು ಬೇಗ ಕ್ಲೀನ್ ಮಾಡಿ. ಏನು ಮಾಡಬೇಡಿ, ಸಾರ್ವಜನಿಕ ಮಾಡಿ. ಅದೇ ಯಾಕಂದ್ರೆ ಮೂಲಭೂತ ನೋಡಿ, ಅಮ್ಮ ನೋಡಿ ಯಾವ ರೀತಿಯಾಗಿ ಮುಖ ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ. ಮೂಲಭೂತ ಸ್ಯಾನಿಟರಿ ನೀರೆಲ್ಲ ಬರುತ್ತೆ. ಇದು ಸ್ಯಾನಿಟರಿ ನೀರು ಅಲ್ಲಿ ನೋಡಿ, ಅಲ್ಲಿ ಡೆಡ್ ಹ್ಯಾಂಡ್ ನೋಡಿದ್ವಿ ನಾವು 71ನೇ ವಾರ್ಡ್ ನೋಡಿದ್ದೀವಿ. ಅಲ್ಲಿಗೆ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವರು ಈ ಕಡೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ವಾರ್ಡ್ ಕಿತ್ತಾಟದಿಂದ ಇಲ್ಲಿ ಜನರು ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ನಾವು ತಲೆ ಕೆಡಿಸ್ಕೊತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಿದೆ ಸರ್, ಹೋಗ್ತಾರೆ AC ಹಾಕೊಂಡು ಸುಮ್ಮನೆ ಇರ್ತಾರೆ. ಇಲ್ಲಿ ಕಷ್ಟಪಡ್ತಾ ಇದ್ದಾರೆ. ಮೇನ್ ರೋಡ್ ಜನಕ್ಕೋಸ್ಕರ, ನಮಗೋಸ್ಕರ ಅಲ್ಲ, ಜನಕ್ಕೋಸ್ಕರ ಮಾಡ್ತಾರೆ. ಜನಕ್ಕೋಸ್ಕರ ಜನರ ಕೆಲಸವನ್ನು ಮಾಡಬೇಕು. ಜನರಿಂದ ಆಯ್ಕೆಯಾಗಿ ಬಂದವರು ಜನರ ಕೆಲಸ ಮಾಡಲೇಬೇಕು. ಇದು ನಮಗೆ ಇವಾಗ ಕೊರೋನಾ ಬರುತ್ತೆ ಅಂತಾರೆ. ಕೊರೋನಾ ಬರ್ತಾರೆ. ಈ ರೀತಿಯಾಗಿ ಕಸ ಇದ್ರೆ, ಈ ರೀತಿಯಾಗಿ ತುಂಬ ಗಲೀಜಾಗಿದ್ರೆ ಖಂಡಿತವಾಗಿ ನೋಡಿ ರೋಡ್ ಅದಕ್ಕಿಂತ ಕ್ರೌಡ್ ಇದೆ. ಇವಾಗ ಒಂದು ಅರ್ಧ ಗಂಟೆ ನೋಡಿ ಎಷ್ಟು ಜನ ನೋಡಿ ಒಬ್ಬ ಹೆಂಗ್ ಹೋಗ್ತಾ ಇದ್ದಾರೆ. ಅವೆಲ್ಲ ಅರ್ಥ ಮಾಡ್ಕೋಬೇಕು. ನಮಗೋಸ್ಕರ ಮಾಡಿ ಅಂತೆಲ್ಲ ಸಾರ್ವಜನಿಕರಿಗೋಸ್ಕರ ಮಾಡ್ಬೇಕಷ್ಟೇ. ಇದು ನಮಗೋಸ್ಕರ ಅಲ್ಲ. ಸ್ಕೂಲ್ ಮಕ್ಕಳು ಹೋಗ್ತಾರೆ, ಬೀಳ್ತಾರೆ. ಸ್ಕೂಲ್ ಮಕ್ಕಳು ಹೋಗ್ತಾ ಮೇನ್ ರೋಡ್ಗೆ ಹತ್ರ ಯಾವುದೇ ರೋಡ್ಗೆ ಹೋಗ್ಲಿ, ಯಾವ ಮಾಗಡಿ ರೋಡ್ಗೆ ಹೋಗ್ಲಿ, ಯಾವ್ದು ಪ್ರತಿಯೊಂದು ರೋಡ್ಗೆ ಹೋಗ್ಲಿ, ಎಲ್ಲ ನೈಸ್ ರೋಡ್ಗೆ ಎಲ್ಲ ಹತ್ರದಿಂದ ಜನ ಎಲ್ಲ ಇಲ್ಲೇ ಬರ್ತಾರೆ. ಆ ಥರ ಪರಿಸ್ಥಿತಿ ಇದೆ. ನಮಗೋಸ್ಕರ ಮಾಡಬೇಡಿ ಅನ್ನೋದು. ಇದು ವಾರ್ಡ್ ಕಿತ್ತಾಡ್ತಾ ಇದ್ರು. ವಾರ್ಡ್ ಪರಿಸ್ಥಿತಿ ಕೊಟ್ಟಿದ್ದೀವಿ, ನಾವು ದಾಖಲೆ ಕೊಟ್ಟಿದ್ದೀವಿ. ಇವಾಗ ಮಾಡಲಿ, ನಾವು ಮಾಡ್ತಾ ಇದ್ದೀವಿ ಕಂಪ್ಲೇಂಟ್. ಆದಷ್ಟು ಬೇಗ ಈ ರಸ್ತೆಯನ್ನು ಕ್ಲೀನ್ ಮಾಡಿಕೊಡಿ. ಇಲ್ಲಂದ್ರೆ ನಮ್ಮ ಸಂಘಟನೆ ಬಂದು ಇಲ್ಲಿ ಏನು ಒಂದು ಕಚೇರಿ ಇದೆ ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ.